ಚಿಂತೆ ಮಾಡಬೇಡಿ. God has a special way to answer your prayer. ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸಲಿಕ್ಕೆ ವಿಶೇಷವಾದ ಮಾರ್ಗಗಳನ್ನು ಆತನ ಇಟ್ಟಿದ್ದಾನೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? God is a faithful God. ನಮ್ಮ ದೇವರು ನಂಬಿಗಸ್ತನಾದ ದೇವರು. The Lord who called you is a faithful God. ನಿಮ್ಮನ್ನು ಕರೆದಾತನು ಆತ ನಂಬಿಗಸ್ತನು. I prophesy. ನಾ ಪ್ರವಾದಿಸ್ತೇನೆ. Amen. I prophesy. ನಾ ಪ್ರವಾದಿಸ್ತೇನೆ. The Lord is showing me. ದೇವರು ನನಗೆ ತೋರಿಸ್ತಾ ಇದ್ದಾರೆ. Amen. Many people here. ಇಲ್ಲಿ ಅನೇಕರಿದ್ದೀರಾ. When you were fully filled with the Holy Spirit. ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿರುವಾಗ. Amen. When you prayed. ನೀವು ಪ್ರಾರ್ಥಿಸುವಾಗ. Amen. God spoke to you. ದೇವರು ನಿಮ್ಮೊಂದಿಗೆ ಮಾತನಾಡಿದ್ರು. God promised you something. ದೇವರು ನಿಮಗೆ ಅನೇಕ ಕಾರ್ಯಗಳನ್ನು ವಾಗ್ದಾನ ಮಾಡಿದ್ರು. God spoke to you about a life that you never ever imagined. ನೀವು ಎಂದಿಗೂ ಊಹಿಸಲಾರದಂತ ಜೀವಿತವನ್ನ ದೇವರು ನಿಮಗೆ ತೋರ್ಪಡಿಸಿದ್ರು. God spoke to you about your glorious ministry. ದೇವರು ನಿಮ್ಮ ಅದ್ಭುತವಾದ ಸೇವೆಯ ಕುರಿತಾಗಿ ಮಾತನಾಡಿದ್ರು. God spoke to you about your glorious walk with God. ದೇವರೊಂದಿಗೆ ನಡೆಯುವಂತ ಮಹಿಮೆಯಾದ ಜೀವಿತದ ಕುರಿತಾಗಿ ದೇವರು ನಿಮ್ಮೊಂದಿಗೆ God ಮಾತನಾಡಿದ್ರು. spoke to you about your finances. ದೇವರು ನಿಮ್ಮ ಆರ್ಥಿಕತೆಯ ಕುರಿತಾಗಿ ಮಾತನಾಡಿದ್ರು. But today, ಆದ್ರೆ ಈ ದಿನ everything seems to be contrary to that. ಎಲ್ಲವೂ ಕೂಡ ಅದಕ್ಕೆ ವಿರುದ್ಧವಾಗಿಯೇ ಕಾಣಿಸಲ್ಪಡ್ತಾ ಇದೆ. Everything seems to be against that. ಎಲ್ಲವೂ ಕೂಡ ಅದಕ್ಕೆ ವಿರುದ್ಧವಾಗಿಯೇ ಕಾಣಿಸ್ತಾ ಇದೆ. When you received the word, ನೀವು ವಾಕ್ಯವನ್ನು ಹೊಂದಿಕೊಂಡಾಗ you were ready any moment to see that power manifested. ಯಾವ ಸಮಯದಲ್ಲೂ ಆ ಒಂದು ಬಲ ಕಾರ್ಯ ರೂಪದಲ್ಲಿ ಬರೋದನ್ನು ಕಾಣಲಿಕ್ಕೆ ನೀವು ಸಿದ್ಧವಾಗಿದ್ರಿ. Your eyes were eager to see the miracle that's going to come. ಬರ್ಲಿಕ್ಕಿರುವಂತ ಅದ್ಭುತವನ್ನು ಕಾಣಲಿಕ್ಕೆ ನಿಮ್ಮ ಕಣ್ಣುಗಳು ಸಿದ್ಧವಾಗಿದ್ದವು. ಆದರೆ because of the present situation, ಇರುವಂತ ಈಗಿನ ಪರಿಸ್ಥಿತಿಗಳು, it is like the whole hell loosed against you. ಇಡೀ ನರಕವೇ ನಿಮ್ಮ ಮುಂದೆ ಬಿಚ್ಚಲ್ಪಟ್ಟಿರುವಂತಿದೆ. Amen. Hallelujah. Hallelujah. You are seeing every prophecy as something imaginary. ನಿಮಗೆ ಆ ಕೇಳಿದಂತ ಎಲ್ಲ ಪ್ರವಾದನೆಗಳು ಏನೋ ಒಂದು ಊಹೆ ಅನ್ನುವ ರೀತಿಯಲ್ಲಿ ಅನ್ನಿಸ್ತಾ ಇದೆ. Every day it is becoming unreal. ಪ್ರತಿ ದಿನವೂ ಅದು ನಿಜವಲ್ಲ ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ. Every voice that you heard from God, which was so evident from the word of God, seems to be, amen, just as, amen, a dream to you. ದೇವರ ಬಾಯಿಂದ ಕೇಳಿದಂತ ದೇವರ ವಾಕ್ಯವು ಏನೋ ಒಂದು ಕನಸಿನ ರೀತಿಯಲ್ಲಿ ಈಗ ಮಾರ್ಪಟ್ಟಿದೆ. Amen. Hallelujah. 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 When you prayed over it, ಅದರ ಮೇಲೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದಾಗ tears flowed like anything. ನಿಮ್ಮ ಕಣ್ಣೀರು ಹಾಗೆ ಧಾರೆ ಧಾರೆಯಾಗಿ ಸುರಿತಾ You jumped and you danced and thanked the Lord for that. ಆ ವಾಕ್ಯಕ್ಕಾಗಿ ನೀವು ಕುಣಿದು ಜಿಗಿದು ಸಂತೋಷದಿಂದ ಆ ವಾಕ್ಯವನ್ನು ಸ್ವೀಕಾರ ಮಾಡಿದ್ರಿ. Even if someone spoke the word, amen, upon your life, ನಿಮ್ಮ ಜೀವಿತದಲ್ಲಿ ಯಾರೇ ವಾಕ್ಯವನ್ನು ಮಾತನಾಡಿದ್ರು, but the word, amen, had life that entered into your body. ಆ ವಾಕ್ಯದಲ್ಲಿದ್ದಂತ ಜೀವವು ನಿಮ್ಮ ಶರೀರವನ್ನು ಪ್ರವೇಶಿಸಿತು. You experienced the power of God when God spoke to you. ದೇವರು ನಿಮ್ಮೊಂದಿಗೆ ಮಾತನಾಡಿದಾಗ ದೇವರ ಬಲವನ್ನು ನೀವು ಅನುಭವಿಸಿದ್ರಿ. Hallelujah. Hallelujah. When you were sitting with the word, ನೀವು ದೇವರ ವಾಕ್ಯದೊಂದಿಗೆ ಕುಳಿತುಕೊಂಡಾಗಲೇ the Holy Spirit started to speak to you. ಪವಿತ್ರಾತ್ಮ ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ರು. When the word came to you, ನಿಮಗೆ ವಾಕ್ಯ ಬಂದಾಗ it was not just a scripture that you were reading, it was like Jesus standing in front of you and speaking to you. ಏನೋ ಒಂದು ವಾಕ್ಯ ಓದುವ ರೀತಿಯಲ್ಲ, ಯೇಸುವೇ ನಿಮ್ಮ ಮುಂದೆ ಬಂದು ನಿಂತು ಮಾತನಾಡಿದ ರೀತಿಯಲ್ಲಿತ್ತು. The whole, amen, the atmosphere in that prayer room changed. ಆ ಪ್ರಾರ್ಥನೆಯ ಸಮಯದಲ್ಲಿ ಆ ಪ್ರಾರ್ಥನಾ ಕೋಣೆಯ ಒಂದು ಸನ್ನಿವೇಶವನ್ನು ಮಾರ್ಪಡ್ತಾ ಇತ್ತು. Amen. Everything seems to be like you are in heaven. ನಿಮಗೆ ಆ ಭೂಮಿಯಲ್ಲ ಪರಲೋಕದಲ್ಲಿಯೇ ಇರುವ ರೀತಿಯಲ್ಲಿ ಒಂದು ಅನುಭವ. Even in the time of discouragements that you are going through now, ಈಗ ನೀವು ಹಾದು ಹೋಗುತ್ತಿರುವ ನಿರಾಶೆಯ ಸಮಯದಲ್ಲಿ ಕೂಡ, amen, when you remember that day when God spoke to you, you will say, no, it was God, it was not me. ದೇವರು ಹೇಳಿದಂತ ಮಾತುಗಳನ್ನು ನೀವು ಜ್ಞಾಪಕ ಮಾಡಿಕೊಳ್ಳುವಾಗ, ಇಲ್ಲ ಅದು ನಾನಲ್ಲ, ದೇವರೇ ನನ್ನೊಂದಿಗೆ ಮಾತನಾಡಿದ. ಆ ದಿನ ದೇವರೇ ನನ್ನೊಂದಿಗೆ ಮಾತನಾಡಿದರೆ ಇದು ನನಗೆ ಚೆನ್ನಾಗಿ ಗೊತ್ತು. But what is happening around? ಆದ್ರೆ ನಮ್ಮ ಸುತ್ತಲೂ ಏನು ಸಂಭವಿಸ್ತಾ ಇದೆ? Totally in a different way. ಎಲ್ಲವೂ ವಿರುದ್ಧವಾಗಿ. Hallelujah. Hallelujah. You are seeing pain after pain. ನೀವು ಮೇಲೆ ಮೇಲೆ ನೋವನ್ನು ಅನುಭವಿಸ್ತಾ ಇದ್ದೀರಾ. Challenges after challenges. ಸವಾಲಿನ ಮೇಲೆ ಸವಾಲುಗಳನ್ನು ಸಂಧಿಸ್ತಾ ಇದ್ದೀರಾ. Even in those days when God spoke, ಆ ದಿನ ದೇವರು ಮಾತನಾಡಿದಾಗ, your life was not a bed of roses. ನಿಮ್ಮ ಜೀವಿತ ಒಂದು ಗುಲಾಬಿಯ ಹೂವಿನ ಮೇಲೆ ಇರುವಂತ ಜೀವಿತವಾಗಿರಲಿಲ್ಲ. It was a struggleful life. ಅದು ಕೂಡ ಒಂದು ಹೋರಾಟದ ಜೀವಿತವಾಗಿ ಇತ್ತು. ಆದ್ರೆ ಈ ದಿನ my life is out of control. ನನ್ನ ಜೀವಿತ ಸ್ವಾಧೀನಕ್ಕೆ ಬರಲಾರದಂತ ಒಂದು ಜೀವಿತವಾಗಿದೆ. I am fasting, I am praying, I am going, amen, everywhere I am trying to do anything, but still I am out of control.
control. ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಉಪವಾಸ ಮಾಡ್ತಾ ಇದ್ದೇನೆ, ಎಲ್ಲವನ್ನ ನಾನು ಪ್ರಯತ್ನ ಪಟ್ಟಾಗಲೂ ಕೂಡ ಎಲ್ಲವೂ ನನ್ನ ಕೈ ಮೀರಿದ ರೀತಿಯಲ್ಲಿದೆ. Amen. I don't know when my war ends. ನನಗೆ ಗೊತ್ತಿಲ್ಲ ಈ ಒಂದು ಯುದ್ಧ, ಈ ಒಂದು ಹೋರಾಟ ಯಾವಾಗ ತಾನೇ ಮುಗಿಯುತ್ತೆ. I don't know when will I come to rest one day. ನನಗೆ ಗೊತ್ತಿಲ್ಲ ಯಾವಾಗ ನನಗೆ ವಿಶ್ರಾಂತಿ ಅನ್ನೋದು ಇದೆ ಎಂಬುದಾಗಿ. Sometimes I only feel rest when I die. ಕೆಲವು ಬಾರಿ ಅನಿಸ್ತದೆ ಸತ್ತಾಗಲೇ ನನಗೆ ನೆಮ್ಮದಿ ಅಂತ ಹೇಳಿ. But I tell you one thing, my dear beloved. ಆದ್ರೆ ಒಂದನ್ನ ನಾನು ಹೇಳ್ತೀನಿ ನನ್ನ ಪ್ರಿಯರಾದವರೇ, Your Redeemer is alive. ನಿಮ್ಮ ವಿಮೋಚಕನು ಜೀವ ಸ್ವರೂಪನು, ನಿಮ್ಮ ವಿಮೋಚಕನು ಜೀವ ಸ್ವರೂಪನು. Confess with me. ನನ್ನೊಂದಿಗೆ ಸೇರಿ ಬಾಯಿಗಳನ್ನು ತೆರೆದು ಆರೈಕೆ ಮಾಡ್ರಿ. My Redeemer is alive. ನನ್ನ ವಿಮೋಚಕನು ಜೀವ ಸ್ವರೂಪನು. I tell you something. ಒಂದನ್ನ ನಾನು ನಿಮಗೆ ಹೇಳ್ತೇನೆ. Even Job went through struggles after struggles in his life. ಯೋಬನು ತನ್ನ ಜೀವಿತದಲ್ಲಿ ಮೇಲೆ 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 ಹೋರಾಟಗಳನ್ನು ಸಂಧಿಸಿದನು. Amen. He saw one after the other continually, simultaneously coming upon him. ಒಂದಾದ ನಂತರ ಮೇಲೆ ಮೇಲೆ ಸಮಸ್ಯೆಗಳು ಬರ್ತಾ ಇತ್ತು ಯೋಬನ ಜೀವಿತದಲ್ಲಿ. But what was Job believing in? ಆದ್ರೆ ಯೋಬನು ನಂಬಿದ್ದು ಏನು? He knew that his Redeemer is alive. ಆತನು ಅರಿತಿದ್ದನು ನನ್ನ ವಿಮೋಚಕನು ಜೀವ ಸ್ವರೂಪನೆಂಬುದಾಗಿ. Today I want to tell you, ಈ ದಿನ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, your reward is in his hand. ನಿಮ್ಮ ಒಂದು ಪ್ರತಿಫಲವು ಆತನ ಕರದಲ್ಲಿದೆ. Your reward is in his hand. ನಿಮ್ಮ ಪ್ರತಿಫಲ ಆತನ ಕರದಲ್ಲಿರುವಂತದ್ದಾಗಿದೆ. He is on the way to bless you. ಆತ ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಕಾದಿದ್ದಾನೆ. To bless you. ಆತನು ಇನ್ನೇನು ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾನೆ. You are looking around situations. You are looking around ನೀವು ಪರಿಸ್ಥಿತಿಗಳನ್ನೇ ನೋಡ್ತಾ ಇದ್ದೀರಾ. But I am seeing your God coming with all the promises to meet you. ಆದರೆ ನಾನು ನಿಮ್ಮ ದೇವರು ಎಲ್ಲ ವಾಗ್ದಾನಗಳೊಂದಿಗೆ ನಿಮ್ಮನ್ನು ಸಂಧಿಸಲಿಕ್ಕೆ ಬರ್ತಾ ಇರೋದನ್ನು ನೋಡ್ತಾ ಇದ್ದೇನೆ. I see that God has something more than you have asked. ನೀವು ಕೇಳಿದ್ದಕ್ಕಿಂತ ಹೆಚ್ಚಾಗಿ ದೇವರು ತರ್ತಾ ಇರೋದನ್ನು ನಾನು ನೋಡ್ತೇನೆ. Hallelujah. Hallelujah. God has something more to bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಹೆಚ್ಚಾಗಿ ಆತನು ಬಯಸುವ ಆತನಾಗಿದ್ದಾನೆ. ಎಷ್ಟು ಜನ ಅದನ್ನು ನಂಬ್ತೀರಾ? Do you think that God is unaware about your situation? ನಿಮ್ಮ ಪರಿಸ್ಥಿತಿಗಳ ಕುರಿತಾಗಿ ದೇವರಿಗೆ ಅರಿವಿಲ್ಲ ಅಂತ ನೀವು ನೆನೆಸ್ತೀರಾ? Do you think that God is not looking at your tears because it is night and your lights have switched off? ನೀವು ರಾತ್ರಿ ಕತ್ತಲೆಯಲ್ಲಿ ಸ್ವಿಚ್ ಎಲ್ಲ ಆಫ್ ಮಾಡಿ ಮಲಗಿ ಕಣ್ಣೀರಿಡ್ತಾ ಇರೋದು ದೇವರಿಗೆ ಕಾಣ್ತಾ ಇಲ್ಲ ಅಂತ ನೀವು ನೆನೆಸ್ತೀರಾ? I tell you, your God neither sleeps nor slumbers. ನಾನು ಹೇಳ್ತೇನೆ, ನಿನ್ನ ದೇವರು ತೂಕೊಡಿಸೋದಿಲ್ಲ, ನಿದ್ರಿಸೋದಿಲ್ಲ. He is a God who careth you more than your mother does. ನಿನ್ನ ತಾಯಿ ನಿನ್ನನ್ನು ನೋಡುವುದಕ್ಕಿಂತ ಆಕೆ ಸಂತೈಸುವುದಕ್ಕಿಂತ ಹೆಚ್ಚಾಗಿ ಆತ ನಿಮ್ಮನ್ನು ಸಂತೈಸುವ ಆತನು. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? ಎಷ್ಟು ಜನ ಆಮೆನ್ ಅಂತೀರಾ? Look at the Bible. ಸತ್ಯವೇದವನ್ನು ನೋಡ್ರಿ. Jacob's life was a blessed life. ಯಾಕೋಬನ ಜೀವಿತ ಆಶೀರ್ವದಿಸಲ್ಪಟ್ಟ ಜೀವಿತ. Jacob was such a blessing. ಯಾಕೋಬನ ದೊಡ್ಡ ಆಶೀರ್ವಾದ. Who was Jacob? ಯಾರು ಯಾಕೋಬನು? He was the grandson of Abraham. ಅಬ್ರಹಾಮನ ಮೊಮ್ಮಗನಾತನು. Who was Abraham? ಯಾರು ಅಬ್ರಹಾಮನು? The most blessed man over all the earth. ಭೂಮಿಯಲ್ಲೇ ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ. The man who was close to God. ದೇವರಿಗೆ ಬಹಳ ಅನ್ಯೋನ್ಯವಾಗಿದ್ದಂತ ವ್ಯಕ್ತಿ. A man who was called as a friend of God. ದೇವರ ಸ್ನೇಹಿತನೆಂದು ಕರೆಸಲ್ಪಟ್ಟ ಆತನು. Amen. The wealthiest man than any kings over the earth. ಆ ಭೂಮಿಯಲ್ಲಿದ್ದ ಎಲ್ಲ ಅರಸರುಗಳಿಗಿಂತ ಆತನು ಹೆಚ್ಚಾದ ಧನ ಐಶ್ವರ್ಯವುಳ್ಳ ಆತನು. Amen. God came and touched Jacob also. ಯಾಕೋಬನನ್ನು ಕೂಡ ಬಂದು ದೇವರು ಮುಟ್ಟಿದರು. God chose Jacob and blessed him. ದೇವರು ಯಾಕೋಬನನ್ನು ಆರಿಸಿಕೊಂಡು ಯಾಕೋಬನನ್ನು ಆಶೀರ್ವದಿಸಿದರು. But someday, ಆದ್ರೆ ಒಂದು ದಿನ, amen, Jacob started to see pain after pain over his life. ಯಾಕೋಬನ ಜೀವಿತದಲ್ಲಿ ಮೇಲೆ 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 ಕಷ್ಟಗಳು ಬರ್ತಾ ಇದ್ವು. The very day when Jacob got blessed from his father, ತಂದೆಯಿಂದ ಯಾಕೋಬನ ಆಶೀರ್ವದಿಸಲ್ಪಟ್ಟ ಅದೇ ದಿನದಿಂದ, amen, he was thrown out of the house. ಮನೆಯಿಂದ ಅವನು ಹೊರಗೆ ಹಾಕಲ್ಪಟ್ಟನು. Hallelujah. Hallelujah. Where is Jacob now? ಆದ್ರೆ ಯಾಕೋಬನಿಗೆ ಎಲ್ಲಿದ್ದಾನೆ? Jacob doesn't have a pillow to, amen, keep to his head. ಯಾಕೋಬನ ತಲೆಗೆ ಇಟ್ಕೊಳ್ಳಿಕ್ಕೆ ತಲೆ ದಿಬ್ಬು ಕೂಡ ಆತನಿಗಿಲ್ಲ. He neither has a bed. ಆತನಿಗೆ ಒಂದು ಹಾಸಿಗೆನೂ ಇಲ್ಲ. He neither has a place to sleep. ಮಲಗಲಿಕ್ಕೆ ಸ್ಥಳ ಕೂಡ ಆತನಿಗಿಲ್ಲ. Amen. His situation was so pathetic. ಆತನ ಪರಿಸ್ಥಿತಿ ಚಿಂತಾಜನಕವಾಗಿತ್ತು. That night any wild boar or wild animal could come and devour him. ಆ ರಾತ್ರಿ ಯಾವುದಾದ್ರೂ ಕಾಡು ಮೃಗ ಬಂದು ಅವನನ್ನು ಕೊಂದು ತಿಂದಿರಬಹುದು. Amen. So delicate was his life that night. ಅಂತ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ರಾತ್ರಿಯಲ್ಲಿ ಆತನಿದ್ದನು. Amen. Hallelujah. Hallelujah. Whenever he would see Isaac, ಆತನು ಯಾವಾಗೆಲ್ಲ ಈಸಾಕನ್ನು ನೋಡ್ತಾ whenever he ಇದ್ನು, would see his grandpa, ಯಾವಾಗೆಲ್ಲ ಅವರ ತಾತನನ್ನು ಆತ ನೋಡ್ತಾ ಇದ್ನು, amen, he would see the blessing they carry. ಅವರು ಹೊತ್ತುಕೊಂಡ ಆಶೀರ್ವಾದವನ್ನೇ ಆತನು ಕಾಣುವ Amen. Even ಆತನಾಗಿದ್ದನು. Jacob thought,
ಯಾಕೋಬ ನೆನೆಸಿದನು, when the blessing comes upon me, ನನ್ನ ಮೇಲೆ ಆಶೀರ್ವಾದ ಬರುವಾಗ immediately I will be lifted up. ನಾನು ತಕ್ಷಣವೇ ಮೇಲೆತ್ತಲ್ಪಡ್ತೇನೆ. When the blessing came, ಆಶೀರ್ವಾದ ಬಂತು, he was thrown. ಆದ್ರೆ ಆತ ಹೊರಗಾಕಲ್ಪಟ್ಟನು. ಬಂದ ತಕ್ಷಣವೇ ಆಶೀರ್ವಾದ ಬಂದ ತಕ್ಷಣವೇ ಆತನ ಮನೆಯಿಂದ ಹೊರಗಾಕಲ್ಪಟ್ಟನು. ಆತನು ಪದನರಾಮ್ಗೆ ಹೋದನು, ಅಲ್ಲೂ ವಂಚಿಸಲ್ಪಟ್ಟನು. ಅವನು ಪದನರಾಮ್ನಲ್ಲಿ 14 ವರ್ಷ ಇದ್ದಾಗ ಆತನಿಗೆ ಅಲ್ಲಿ ಸಂಬಳವೇ ಕೊಡ್ಲಿಲ್ಲ. ಆತನು ಪದನರಾಮ್ನಿಂದ ತಿರುಗಿ ಬಂದಾಗ ಬರುವ ಮಾರ್ಗದಲ್ಲೇ ಹೆಂಡತಿ ಸತ್ತು ಹೋದ್ಲು. ಬರುವ ಮಾರ್ಗದಲ್ಲೇ ಆತನ ಸೊಂಟದಲ್ಲಿದ್ದ ನೋವಿನಿಂದ ಆತನು ಕುಂಟನ ಆರಂಭಿಸಿದನು. ಆತನು ಹಿಂತಿರುಗಿ ಬರುವ ಸಮಯದಲ್ಲೇ ಅವರ ಅಣ್ಣನಿಂದ ಒಂದು ಭಯ, ಮರಣ ಭಯದಿಂದ ಆತನು ಬರ್ತಾ ಇದ್ದನು. ಆತನು ಹಿಂತಿರುಗಿ ಬರ್ತಾ ಇದ್ದಾಗ ಆತನು ಯೋಸೇಫನನ್ನು ಕಳೆದುಕೊಂಡನು. ರೇಚಲ್ನ ಆತನು ಕಳೆದುಕೊಂಡಾಗ ಆತನು ಯೋಸೇಫನ ಮೇಲೆ ತುಂಬಾ ಪ್ರೀತಿಯನ್ನಿಟ್ಟನು. ಯಾಕೆಂದ್ರೆ ಇವನೇ ಮಗುವಿಗೆ ತಾಯಿಯು ತಂದೆಯೂ ಆಗಿದ್ದನು. ಯೋಸೇಫನ ತುಂಬಾ ಪ್ರೀತಿಸಿದನು. ಅವನಿಗೆ ವರ್ಣರಂಜಿತವಾದ ವಸ್ತ್ರವನ್ನ ಆತನು ಹೊರದುಕೊಟ್ಟನು. ಆದ್ರೆ ಸತ್ಯವೇದ ಹೇಳ್ತದೆ ಯೋಸೇಫನು ಗುಂಡಿಯಲ್ಲಿ ತಳ್ಳಲ್ಪಟ್ಟದ್ದು ಮಾತ್ರವಲ್ಲ, ಆತನನ್ನು ಮೆಸೊಪೊಟೇಮಿಯಾ ಅಲ್ಲಿದ್ದಂತ ಒಬ್ಬ ವ್ಯಾಪಾರಸ್ಥನಿಗೆ ಮಾರಲ್ಪಟ್ಟನು. ಅವನನ್ನು ಐಗುಪ್ತ್ಯಕ್ಕೆ ಮಾರಿಬಿಟ್ರು. யோசேப்பு வரவே முடியாதன்றவರ நிலைமைக்கு மாறிடுச்சு. ತಿರುಗಿ ಯೋಸೇಫನು ಬರ್ಲಿಕ್ಕೆ ಆಗೋದೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಬಂದ್ಬಿಡ್ತು. ಒಂದನ್ನ ನಾನು ನಿಮಗೆ ಹೇಳ್ತೇನೆ, working in Jacob's life. ದೇವರು ಎಡೆಬಿಡದ ಕಾರ್ಯ ಮಾಡ್ತಾನೆ ಇದ್ರು. He was seeing visions, he was seeing ladder, he was seeing angels coming and down and going up. ಆತನು ದರ್ಶನವನ್ನು ನೋಡ್ತಾ ಇದ್ದಾನೆ. ದೇವದೂತರು ಏಣಿಯಿಂದ ಮೇಲೆ ಕೆಳಗೆ ಆಕಾಶಕ್ಕೂ ಭೂಮಿಗೆ ಇಳಿದಾಡುವುದನ್ನು ನೋಡ್ತಾ ಇದ್ದಾನೆ. When he went to Padanaram to his uncle's house, ಆತನು ಮಾವನ ಮನೆಗೆ ಪದನರಾಮ್ಗೆ ಹೋದಾಗ God blessed that house, they all became fruitful. ಅಲ್ಲಿ ದೇವರು ಮನೆಯನ್ನೇ ಆಶೀರ್ವದಿಸಿದರು, ಅವರೆಲ್ಲರೂ ಕೂಡ ಹೆಚ್ಚಿಸಲ್ಪಟ್ಟರು. ಆಶೀರ್ವಾದಕ್ಕೆ ಪಡೆಗಿರೋದ ಪಾಕರಾನ್, ದರ್ಶನ ಪಾಕರಾನ್, ಎಲ್ಲಾಂ ಪಾಕರಾನ್. ಅವರು ಆಶೀರ್ವದಿಸಲ್ಪಡೋದನ್ನು ನೋಡ್ತಾನೆ, ಆ ದರ್ಶನಗಳನ್ನು ನೋಡ್ತಾನೆ, ಎಲ್ಲವನ್ನ ಅವನು ನೋಡ್ತಾ ಇದ್ದಾನೆ. ಬಟ್ ರಿಯಾಲಿಟಿಯನ್ನ ಇವನ வாழ்க்கையில நடந்துட்டு இருக்குது. ಆದ್ರೆ ನಿಜ ಏನು ಈತನ ಜೀವಿತದಲ್ಲಿ ಸಂಭವಿಸ್ತಾ ಇರೋದು, ಲೈಫ್ ನಲ್ಲಿ ನಡೆದುட்டு இருக்கிறது ஒரு darkest nights. ಇವನ ಜೀವಿತದಲ್ಲಿ ಸಂಭವಿಸ್ತಾ ಇರೋದು ಕತ್ತಲೆಯ ರಾತ್ರಿ. ಇವನ ಲೈಫ್ ನಲ್ಲಿ ನಡೆದುட்டு இருக்கிறது ಮೋಸங்க. ಇವನ ಜೀವಿತದಲ್ಲಿ ನಡೆಯುತ್ತಿರೋದು ಮೋಸ. The thing that is seeing in his life is death. ಅವನ ಜೀವಿತದಲ್ಲಿ ನೋಡ್ತಾ ಇರೋದು ಒಂದು ಸಾವುಗಳು. Even he is seeing one more thing, that is his son murdered and his cloth bought with blood stains. ಅವನ ಮುಂದೆ ಮಗನು ಸತ್ತು ಹೋದನೆಂಬುದಾಗಿ ಅವನ ವಸ್ತ್ರ ರಕ್ತದಲ್ಲಿ ಇದ್ದಂತಹ ವಸ್ತ್ರವನ್ನ ತಂದು ತೋರಿಸಿದ್ರು. ನಾನು ಹೇಳದೆ ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ. ದೇವರು ಮಾತನಾಡಿದ ಯಾಕೋಬನಿಗೆ ಎಲ್ಲಿ ತಾನೇ ಜ್ಞಾಪಕದಲ್ಲಿ ಇರಲಿಕ್ಕೆ ಸಾಧ್ಯ? ನೀವು ನನ್ನೊಂದಿಗೆ ಇದ್ದೀರಾ? ನಾನು ಯಾಕೋಬನ ಕಾರ್ಯವನ್ನೆಲ್ಲ ನಿಮ್ಮನ್ನು ಕುರಿತಾಗಿ ಇಲ್ಲಿ ಮಾತನಾಡ್ತಾ ಇರೋದು. ನೀವು ಹಾದು ಹೋಗುತ್ತಿರುವ ಪರಿಸ್ಥಿತಿಯನ್ನು ನಾನು ಮಾತನಾಡ್ತಾ ಇದ್ದೇನೆ. ದೇವರು ಯಾಕೋಬನಿಗೆ ಹೇಳಿದ್ದೇನು, ಯಾಕೋಬನೇ ಈ ದಿನದಿಂದ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಈ ದಿನ ನೀವು ಕೂಡ ಅದೇ ಆಶೀರ್ವಾದವನ್ನು ಹೊಂದಿದವರು. ಕೀರ್ತನೆಗಾರನ ಏನ್ ಹೇಳ್ತಾನೆ? ಯಾಕೋಬಿನ ದೇವನ್ ಎಂಗಳುடைய ಉಯರ್ந்த ಅடைக்கலம். ಯಾಕೋಬಿನ ದೇವರು ನಮಗೆ ಉನ್ನತವಾದ ಆಶ್ರಯ ದುರ್ಗವಾಗಿರುವಾತನು. ನಾ ಒಂದು ನಿಮಗೆ ಹೇಳ್ತೇನೆ, God the reason for all the pain that Jacob went through. ಯಾಕೋಬನು ಹಾದು ಹೋದ ಎಲ್ಲ ನೋವಿಗೆ ದೇವರೇ ಕಾರಣವಾ? Amen. Was God the reason for all the tears? ಆ ಎಲ್ಲ ಕಣ್ಣೀರಿಗೆ ದೇವರೇ ಕಾರಣನಾ? I want to tell you something. ಒಂದನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. I have a good news for you for the month of March. ಮಾರ್ಚ್ ತಿಂಗಳಿಗೆ ನಿಮಗೆ ಒಂದು ಒಳ್ಳೆ ಸುದ್ದಿಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. You would have come across all the pain and all
the betrayals and all kind of amen stuff in your life. ಅನೇಕ ರೀತಿಯ ನೋವಿನಲ್ಲೂ ಕಷ್ಟದಲ್ಲೂ ಕಠಿಣವಾದ ಪರಿಸ್ಥಿತಿಯಲ್ಲಿ ನೀವು ಹಾದು ಬಂದಿರಬಹುದು. Amen. Hallelujah. Hallelujah. When the Bible says, ಸತ್ಯವೇದ ಹೇಳ್ತದೆ, amen, when they went to Egypt to get grains, ಅವರು ಐಗುಪ್ತಕ್ಕೆ ಹೋಗಿ ಧಾನ್ಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೋದಾಗ all his brothers, Joseph's brothers goes to Egypt to get grains. ಯೋಸೇಫನ ಸಹೋದರರೆಲ್ಲ ಧಾನ್ಯಗಳನ್ನು ತೆಗೆದುಕೊಂಡು ಬರುವುದಕ್ಕಾಗಿ ಐಗುಪ್ತಕ್ಕೆ ಹೋಗ್ತಾರೆ. Joseph says, ಯೋಸೇಫನು ಹೇಳ್ತಾನೆ, next time when you come, ಮುಂದಿನ ಬಾರಿ ನೀವು ಬರುವಾಗ you need to bring the younger amen brother with you. ನಿಮ್ಮೊಂದಿಗೆ ನಿಮ್ಮ ಕಿರಿಯ ಸಹೋದರನ ಕರೆದುಕೊಂಡು ಬರಬೇಕು. Amen. Hallelujah. Hallelujah. Do you know what Joseph asked them? ಯೋಸೇಫನು ಏನಂತ ಕೇಳಿದ್ರು ಗೊತ್ತಾ? ವಯಸ್ಸಾದ ಮನುಷ್ಯ ಇನ್ನು ಉಯಿರೋಡು ಇರುತ್ತಾರಾ? ಆ ವಯಸ್ಸಾದ ಮುದುಕ ಇನ್ನು ಜೀವಂತವಾಗಿದ್ದಾರಾ? ஜேக்கப் உயிரோடு வாழ்றார் அவ்வளவுதான். ஆனால் வலி வந்து யோசேப்புக்கு தெரியும், அவர் வந்து சாவை தினமும் சந்திக்கிறார். because I am not there with him. ಯಾಕೋಬನು ಆತನು ಜೀವಂತವಾಗಿದ್ದಾನೆ, ಆದ್ರೆ ನಾನು ಆತನೊಂದಿಗೆ ಇಲ್ಲದೆ ಇರುವ ಕಾರಣದಿಂದ ಪ್ರತಿದಿನವೂ ಅವನು ಸಾವಿನ ಒಂದು ನೋವಿನಲ್ಲಿ ಜೀವಿಸ್ತಾ ಇದ್ದಾನೆ. whenever he would see his brother coming to get the grain, he would inquire about his father. ಯಾವಾಗೆಲ್ಲ ಸಹೋದರರು ಬಂದು ಧಾನ್ಯಕ್ಕಾಗಿ ಅಲ್ಲಿ ಬಂದು ನಿಲ್ಲುವಾಗ ಆತನು ತಂದೆಯ ಕುರಿತಾಗಿ ವಿಚಾರಿಸ್ತಾ ಇದ್ದನು. எப்படி இருக்கிறாரு அப்பா, எப்படி இருக்கிறாருன்னு கேட்க மாட்டான். எப்படி இருக்கிறாரு ವಯಸ್ಸಾನವರು ಅವರು இருக்கிறாரா? ಅವರ ಅಪ್ಪ ಹೇಗಿದ್ದಾರೆ ಅಂತ ಕೇಳ್ತಾ ಇರಲಿಲ್ಲ. ಮುದುಕ ಇನ್ನು ಜೀವಂತವಾಗಿದ್ದಾರಾ, ಹೇಗಿದ್ದಾರೆ ಅಂತ ಕೇಳ್ತಾ ಇದ್ರು. ಆತನು ಹೇಳ್ತಾ ಇದ್ದನು, if you want grain, ಮುಂದಿನ ಬಾರಿ ನಿಮಗೆ ಧಾನ್ಯಗಳು ಬೇಕೆನ್ನುವುದಾದ್ರೆ to bring your younger one. ನೀವು ನಿಮ್ಮ ಚಿಕ್ಕ ಒಂದು ತಮ್ಮನನ್ನ ಕರೆದುಕೊಂಡು ಬರಲೇಬೇಕು. when these people amen come short of grain one day again, ಇವರು ಮತ್ತೆ ಆ ಧಾನ್ಯಕ್ಕಾಗಿ ಮತ್ತೊಂದು ಬಾರಿ ಆ ಸಹೋದರರು ಬಂದಾಗ Jacob says, ಯಾಕೋಬನು ಹೇಳ್ತಾನೆ, ಹೋಗಡಾ ಕೊಂಡು ವಾಂಗ ಏದಾವುದು, ಹೋಗಿ ಧಾನ್ಯಗಳನ್ನು ತೆಗೆದುಕೊಂಡು ಬನ್ನಿ. then Reuben says, ಆಗ ರೂಬನ್ ಹೇಳ್ತಾನೆ, we need to take the younger one, then only he gives us the food. ಚಿಕ್ಕವನನ್ನು ಕರೆದುಕೊಂಡು ಹೋದ್ರೆ ಮಾತ್ರ ಆತನು ಧಾನ್ಯವನ್ನು ಕೊಡ್ತಾನೆ. what was the pain of Jacob there? ಯಾಕೋಬನ ನೋವು ಏನಾಗಿತ್ತು ಅಲ್ಲಿ? Jacob ಸೊಲ್ಲಗರ, ಯಾಕೋಬನ ಹೇಳ್ತಾನೆ, till now, ಇಲ್ಲಿಯವರೆಗೂ amen, I have seen the most painful days of my life. ನನ್ನ ಜೀವಿತದ ಬಹಳ ನೋವಿನ ದಿನಗಳನ್ನು ನಾನು ಕಂಡಿದ್ದೇನೆ. ಇವನಿಗೆ ತೆಗೆದು ಬಿಟ್ಟಿಗಣ, ಇನ್ನು ಇವನನ್ನು ಕೂಡ ನೀವು ಕರೆದುಕೊಂಡು ಹೋಗ್ಬಿಟ್ರೆ go to the grave, ನಾನು ಸಮಾಧಿ ಸೇರ್ತೇನೆ, ನಾನು ಸತ್ತೇ ಹೋಗರೆ, ನಾನು ಸತ್ತೇ ಹೋಗ್ತೇನೆ. amen. Hallelujah. Hallelujah. என்னுடைய உள்ளம் அவனோடு இணைந்திருக்கிறது. ಯಾಕೆಂದ್ರೆ ನನ್ನ ಜೀವ ಆತನೊಂದಿಗೆ ಬೆರೆತು ಹೋಗಿದೆ. ಎಷ್ಟೋ பேர் கேட்டுட்டு இருக்கீங்க. ಎಷ್ಟು ಜನ ನಾನು ಹೇಳೋದನ್ನ ಕೇಳ್ತಾ ಇದ್ದೀರಾ? Hallelujah. Do you know what Joseph does? ಯೋಸೇಫನು ಏನ್ ಮಾಡಿದನು ಗೊತ್ತಾ? He puts a cup into Benjamin's bag. ಬೆಂಜಮಿನ್ನ ಬ್ಯಾಗ್ ಅಲ್ಲಿ ಆ ಒಂದು ಪಾತ್ರೆಯನ್ನು ಹಾಕಿದನು. And he says, I want to arrest this fellow. ಆತನು ಹೇಳಿದ್ರೆ ಇವನ್ನ ನಾನು ಅರೆಸ್ಟ್ ಮಾಡಬೇಕು. What did the others say? ಅವರೆಲ್ಲರೂ ಇನ್ನು ಏನ್ ಹೇಳಿದ್ರು ಚೆನ್ನಾಗಿ ಗಮನಿಸಿ. ಅವ್ರು ಹೇಳ್ತೇನೆ, எங்க தகப்ப ನನ್ನ ತಂದೆ பெரியவனை இழந்தே வாழ்க்கையெல்லாம் கதறி கிடக்கிறார். ದೊಡ್ಡವನನ್ನು ಕಳೆದುಕೊಂಡು ಜೀವಮಾನ ಎಲ್ಲ ಕಣ್ಣೀರಿನಲ್ಲೇ ಕಳೀತಾ ಇದ್ದಾರೆ. நீங்க படிச்சீங்க வச்சிட்டீங்கன்னா எங்க அவர் கல்லறை தான் வந்து அவர் போய் சேர்ந்தார். ಇವನನ್ನು ಕೂಡ ನೀವು ಹಿಡಿದಿಟ್ಟುಕೊಂಡು ಬಿಟ್ರೆ ಖಂಡಿತವಾಗಿ ಆತ ಸಮಾಧಿ ಸೇರ್ತಾರೆ. ನಾನು சொல்றது உங்களுக்கு புரியுதுங்களா? ನಾನು ಹೇಳೋದು ನಿಮಗೆ ಅರ್ಥವಾಗ್ತಾ ಇದೆಯಾ? I am speaking about a life of a person who was highly blessed. ನಾನು ಒಬ್ಬ ವ್ಯಕ್ತಿಯ ಕುರಿತಾಗಿ ಮಾತನಾಡ್ತಾ ಇದ್ದೇನೆ, ಉನ್ನತವಾಗಿ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ. பிசாசு உங்ககிட்ட வந்து சொல்லுகிறானா? ಈ ದಿನ ಸೈತಾನ್ ಬಂದು ನಿಮಗೆ ಹೇಳ್ತಾ ಇದ್ದಾನಾ? ಕರ್ತರು ಕೂಡ ಇರುತ್ತಾರೆன்னு சொல்ற இவ்வளவு பாடுக மத்தியில போறியே நீ? ಏನು ದೇವರು ನಿನ್ನೊಂದಿಗೆ ಇದ್ದಾರೆ ಅಂತ ಹೇಳ್ತೀಯಲ್ಲ, ಇಷ್ಟು ಕಠಿಣವಾದ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದೆಯಲ್ಲ. You don't have money even to eat, amen, anything, you are still praising God. ತಿನ್ನಕ್ಕೆ ಕೂಡ ನಿನ್ನ ಬಳಿಯಲ್ಲಿ ಹಣ ಇಲ್ಲ, ಇನ್ನು ದೇವರ ಕುರಿತಾಗಿ ನೀ ಪ್ರಸಂಗ ಮಾಡ್ತಾ ಇದೀಯಾ? Hallelujah. Hallelujah. You are not able to stand on your feet. ನಿನ್ನ ಕಾಲ ಮೇಲೆ ನಿನಗೆ ನಿಂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. You are speaking big things what God has spoken to you. ದೇವರು ಮಾತನಾಡಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕುರಿತಾಗಿ ನೀ ಮಾತನಾಡ್ತೀಯಾ? You shall die. ನೀ ಸಾಯ್ತೀಯಾ? You shall go to the grave with tears. ನೀ ಕಣ್ಣೀರಿನೊಂದಿಗೆ ಸಮಾಧಿ ಸೇರ್ತೀಯಾ? You will die with pain. ನೀ ನೋವಿನಲ್ಲೇ ಸತ್ತು ಹೋಗ್ತೀಯಾ? Die with sickness. ನೀ ವ್ಯಾಧಿಯಲ್ಲಿಯೇ ಸತ್ತು ಹೋಗ್ತೀಯಾ? But I want to tell you something. ಆದ್ರೆ ಒಂದನ್ನ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. Amen. Reading the scripture. ನಾನು ವಾಕ್ಯವನ್ನು ಓದ್ತಾ ಇರುವಾಗ one word, amen, the Holy Spirit shot into my mind. ಪವಿತ್ರಾತ್ಮ ದೇವರು ಒಂದು ವಾಕ್ಯವನ್ನ ನಮ್ಮ ಮನಸ್ಸಿನಲ್ಲಿ ಆತನು ತಂದನು. If you could open your Bibles to, amen, Genesis chapter 48. ನೀವು
ಆದಿಕಾಂಡ 48ನೇ ಅಧ್ಯಾಯವನ್ನು ತೆಗೆಯುವುದಾದ್ರೆ there Jacob speaks to Joseph. ಅಲ್ಲಿ ಯಾಕೋಬನು ಯೋಸೇಫನೊಂದಿಗೆ ಮಾತನಾಡ್ತಾನೆ. You know what was the place where he was speaking to Joseph? ಆತನು ಯೋಸೇಫನೊಂದಿಗೆ ಮಾತನಾಡ್ತಾ ಇದ್ದಂತ ಸ್ಥಳ ಯಾವುದು ಗೊತ್ತಾ? It was inside Egypt. ಅದು ಐಗುಪ್ತದೊಳಗೆ. Hallelujah. Hallelujah. Amen. A day came. ಒಂದು ದಿನ ಬಂತು. Amen. God turned everything upside down. ದೇವರು ಎಲ್ಲವನ್ನು ತಲೆ ಕೆಳಗಾಗಿ ಮಾರ್ಪಡಿಸಿಬಿಟ್ರು. Amen. Hallelujah. Hallelujah. Amen. Jacob enters Egypt. ಯಾಕೋಬನು ಐಗುಪ್ತವನ್ನು ಪ್ರವೇಶಿಸ್ತಾ ಇದ್ದಾನೆ. Hallelujah. When Jacob entered Egypt. ಯಾಕೋಬನು ಐಗುಪ್ತವನ್ನು ಪ್ರವೇಶಿಸಿದಾಗ Amen. Jacob ಗೆ என்ன ஒரு வாய்ஸ் வேணுமா இருந்தது தெரியுமா? ಯಾಕೋಬನಿಗೆ ಯಾವ ಸ್ವರ ಬೇಕಾಗಿತ್ತು ಗೊತ್ತಾ? வேணுமா இருந்தது தெரியுமா? ಏನು ಬೇಕಾಗಿತ್ತು ಗೊತ್ತಾ? Amen. எங்கயோ ஒரு பக்கம் பிச்சை எடுத்துக்கிட்டு கண்ணில்லாமையோ யோசேப் அங்க இருக்கிறானேಂದಾலே ಅವನಿಗೆ பெரிய ಸಂತೋಷ ಅವನಿಗೆ. ಎಲ್ಲೋ ಒಂದು ಕಡೆ ಕಣ್ಣಿಲ್ಲದೆ ಯೋಸೇಫನು ಭಿಕ್ಷೆ ಬೇಡ್ತಾ ಇದ್ದಾನೆ ಅಂತ ಕೇಳಿದ್ರೇನೆ ಆತನಿಗೆ ಜೀವಂತವಾಗಿದ್ದಾನೆ. ಉಯಿರೋಡು ಇರ್ಕಾ. ಅಯ್ಯೋ ನನ್ನ ಮಗ ಜೀವಂತವಾಗಿದ್ದಾನೆ. But when Jacob entered into Egypt. ಆದ್ರೆ ಯಾಕೋಬನು ಆ ಒಂದು ಐಗುಪ್ತವನ್ನು ಪ್ರವೇಶಿಸಿದಾಗ ರಾಜ ಮರ್ಯಾದೆಯೋಡು, ರಾಜ ಮರ್ಯಾದೆಯೊಂದಿಗೆ, ರಾಜ ರಥಗಳೋಡು, ರಾಜ ರಥಗಳೊಂದಿಗೆ Jacob a Jewish person. ಯಾಕೋಬನು ಆತನು ಯಹೂದಿಯನ್ನು, ordinary person, ಸಾಧಾರಣ ವ್ಯಕ್ತಿಯು. when he enters inside, ಆತನು ಒಳಗೆ ಪ್ರವೇಶಿಸ್ತಾ ಇರುವಾಗ there is bursts of crackers. ಅಲ್ಲಿ ದೊಡ್ಡ ಪಟಾಕಿ ಹೊಡಿತಾ ಇದ್ದಾರೆ. Everyone are in celebration. ಎಲ್ಲರೂ ಕೂಡ ದೊಡ್ಡ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. The king, the prince father is coming. ಅಲ್ಲಿ ರಾಜನ ರಾಜಕುಮಾರನ ತಂದೆ ಪ್ರವೇಶಿಸ್ತಾ ಇದ್ದಾರೆ. Hallelujah. ರಾಜ ಮರ್ಯಾದೆಯೋಡು, ರಾಜ ಮರ್ಯಾದೆಯೊಂದಿಗೆ நடக்குதுங்கன்னு பார்க்கும்போது ಏನಪ್ಪಾ ನಡೀತಾ ಇದೆ ಅಂತ ನೋಡುವಾಗ ಯೋಸೇಫ್ ಅರಮನೆಯಲ್ಲಿ பெரிய ಸಿಂಹಾಸನದಲ್ಲಿ ಅಮರ್ந்திருக்கிறார். ಯೋಸೇಫನು ಅರಮನೆಯಲ್ಲಿ ದೊಡ್ಡ ಸಿಂಹಾಸನದಲ್ಲಿ ಆಸನರೂಢನಾಗಿದ್ದಾನೆ. ನಾ ಒಂದು ನಿಮಗೆ ಹೇಳ್ತೇನೆ, ನಿನ್ನ ಸಮಯ ಬರ್ತಾ ಇದೆ, ನಿನ್ನ ದಿನ ಬರ್ತಾ ಇದೆ. பார்த்து உன் கண்கள் சோர்ந்து போனதா, உன் கண்கள் வந்து சோர்ந்து போன இந்த கண்கள் அந்த துக்கத்தையே மறந்து போகும்படி கர்த்தர் உன் கண்கள் முன்பதாக ஒரு பெரிய காரியத்தை செய்ய போகிறார். ದುಃಖವನ್ನೇ ನೋಡಿ 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 ನಿನ್ನ ಕಣ್ಣುಗಳು ಹಾಗೇ ಮಂಕಾಗಿದೆಯಾ, ಒಂದು ಸಂತೋಷವನ್ನು ಕಾಣುವಂತೆ ದೇವರು ತಾನೇ ಆ ದಿನವನ್ನು ನಿನ್ನ ಜೀವಿತದಲ್ಲಿ ತರಲಿಕ್ಕಿದ್ದಾರೆ. பிரமிக்க முடியாதது, உன்னாலே நினைக்க முடியாத காரியங்கள் நிறைவேற போகிறது. ಆಮೆನ್. ನೀ ನೆನೆಸಲಿಕ್ಕಾಗದಂತ, ಭ್ರಮಿಸಲಿಕ್ಕಾಗದಂತ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನೆರವೇರಲಿಕ್ಕಿದೆ. ಇನ್ನೇನು ನಾ ಒಂದು ಕಲ್ಲறை ಸೇರ போறேன் என்று நினைத்து கொண்டிருந்த ಯಾಕೋಬ, ಇನ್ನೇನು ನಾನು ಸಮಾಧಿ ಸೇರ್ಲಿಕ್ಕಿದ್ದೇನೆ ಅಂತ ನೆನೆಸಿದಂತ ಯಾಕೋಬನು, ರಾಜರುಗಳು ವಾಳುಗಿற ಗೋಷೆಯಿಂದ ಕರ್ತರ್ ಅವரை ಉಯರ್த்துகிறார். ರಾಜರು ಜೀವಿಸುವಂತ ಗೋಷೆಯಲ್ಲಿ ಜೀವಿಸುವಂತೆ ದೇವರು ತಾನೇ ಅವನನ್ನು ಮೇಲೆತ್ತಿದರು. ಯೋಸೇಫ್ ஒரு நாள், ಯೋಸೇಫನು ಒಂದು ದಿನ ஒரு ವಸ್ತ್ರವೂ ಇಲ್ಲವ, ಒಂದು ವಸ್ತ್ರವೂ ಇಲ್ಲದೆ ஒரு தேசத்தினுடைய ಮಾರ್ಕೆಟ್ல ವಿಕ್ಕಪಟ್ಟವನು, ಅದೇ ದೇಶದ ಒಂದು ಮಾರುಕಟ್ಟೆಯಲ್ಲಿ ಮಾರಲ್ಪಟ್ಟವನು. Joseph was sold in the market without clothes as a bond servant. ಆತನು ಒಂದು ಗುಲಾಮನಾಗಿ, ಬೆತ್ತಲೆಯಾಗಿ ಒಂದು ಮಾರುಕಟ್ಟೆಯಲ್ಲಿ ಮಾರಲ್ಪಟ್ಟ ವಸ್ತುವಾಗಿ ಇದ್ದಂತವನು ಯೋಸೇಫನು. He was thrown into prison. ಆತನು ಸೆರೆಮನೆಗೆ ತಳ್ಳಲ್ಪಟ್ಟವನು. But God of Jacob is a God who is alive. ಆದರೆ ಯಾಕೋಬನ ದೇವರು ಆತನು ಮೇಲೆತ್ತುವಂತ ದೇವರು. ಎಷ್ಟು ಜನ ಆಮೆನ್ ಅಂತೀರಾ? Jacob came, ಯಾಕೋಬನು ಬಂದಾಗ Pharaoh fell to his feet. ಫಾರೋನು ಅವನ ಮುಂದೆ ಅಡ್ಡ ಬಿದ್ದನು. அந்த தேசத்துக்கே ராஜா, ಆ ದೇಶಕ್ಕೆ ರಾಜನು. ಫಾರೋಸಂಗ ರಾಮಸೇಸಂಗ ಯಾರ ಮುನ್ನಾಲೆಯೂ ತಲೆ ಗುನಿಯ ಮಾಟಾಂಗ. ಫಾರೋಹನರು ರಾಮಸೇಸ್ ಅವರು ಯಾರ ಮುಂದೆನೂ ತಲೆ ಬಗ್ಗದವರು. But when he heard about Jacob from Joseph, ಆದರೆ ಯೋಸೇಫನ ತಂದೆ ಯಾಕೋಬನಂತ ಕೇಳಿದಾಗ, when he heard about Jacob from Joseph, ಯಾಕೋಬನ ಕುರಿತಾಗಿ ಯೋಸೇಫನಿಂದ ಇದನ್ನು ಕೇಳಲ್ಪಟ್ಟಾಗ, amen, he said, you are a great man. ಆತನು ಹೇಳಿದನು, ನೀ ದೊಡ್ಡ ವ್ಯಕ್ತಿ ಎಂಬುದಾಗಿ ಸಾಷ್ಟಾಂಗವೆರಗಿದನು. Pharaoh says, bless me. ಫಾರೋಹ ಹೇಳ್ತಾನೆ, ನನ್ನನ್ನು ಆಶೀರ್ವದಿಸು. ಈ வாழ்க்கையில ஆசீர்வாதமே இல்லைன்னு சொல்லிட்டு கிடக்கிற தேவ பிள்ளையே, நீ ராஜர்களை ஆசீர்வதிக்கும்படி, ಈ ದಿನ ಆಶೀರ್ವಾದವೇ ಇಲ್ಲ ಅಂತ ಹೇಳಿ ನೆನೆಸ್ತಾ ಜೀವಿಸ್ತಿರುವ ದೇವ ಮಗುವೆ, ನೀ ರಾಜರನ್ನು ಆಶೀರ್ವದಿಸಲಿಕ್ಕಿದೆಯಾ? ಪ್ರಭುಗಳೋಡು ಅಮರುಂಬಡಿ, ನೀ ಪ್ರಭುಗಳೊಂದಿಗೆ ಕುಳಿತುಕೊಳ್ಳುವಂತೆ, ಸಂತತಿಗಳು ಉಯರ 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 ಉಯರುಂಬಡಿ, ನಿನ್ನ ಸಂತತಿಗಳು ಮೇಲೆ 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 ಆಶೀರ್ವದಿಸಲ್ಪಡುವಂತೆ. ರೇಚಲ್ ಕುರಿತು ಏಂಗಿ ಏಂಗಿ ಸತ್ತಾಯೇ, ರೇಚಲ್ನ ಕುರಿತಾಗಿ ಯೋಚಿಸಿ ಯೋಚಿಸಿ ಸತ್ತಿಯಲ್ಲ, ರೇಚಲ್ಗೆ பிறந்தவனுக்காக உயிரையே வச்சாயே, ಆ ರೇಚಲ್ಗೆ
ಹುಟ್ಟಿದವನಿಗಾಗಿ ಜೀವವನ್ನೇ You ಇಟ್ಕೊಂಡಿದ್ದೀಯಲ್ಲ. longed for Rachel's son. ರೇಚಲ್ನ ಮಗನಿಗಾಗಿ ನೀನು ಆಸೆ ಪಟ್ಟೆ. Now you are seeing Rachel's son high above everyone. ಈಗ ರೇಚಲ್ನ ಮಗನು ಎಲ್ಲದಕ್ಕಿಂತ ಮೇಲೆ ಇರುವುದನ್ನು ಈ ದಿನ ನೀನು ನೋಡ್ತಾ ಇದೀಯಾ. You wanted to see him alive. ನೀನು ಅವನನ್ನು ಜೀವಂತವಾಗಿ ನೋಡ್ಲಿಕ್ಕೆ ಬಯಸಿದೆ. But God is a over answering God. ಆದ್ರೆ ದೇವರು ಅತ್ಯಧಿಕವಾಗಿ ಆಶೀರ್ವದಿಸುವ Are ದೇವರು. you hearing what I am telling you? ನಾನು ಹೇಳೋದನ್ನ ಕೇಳ್ತಾ ಇದ್ದೀರಾ? Are you hearing what I am telling ನಾನು you? ಹೇಳೋದನ್ನ ಕೇಳ್ತಾ ಇದ್ದೀರಾ? More than you pray. ನೀವು ಪ್ರಾರ್ಥಿಸುವುದಕ್ಕಿಂತ ಅತ್ಯಧಿಕವಾಗಿ ಉತ್ತರಿಸುವ ದೇವರು. More than you cry. ನೀವು ಗೋಳಾಡುವುದಕ್ಕಿಂತ ಅತ್ಯಧಿಕವಾಗಿ ಕಾರ್ಯ ಮಾಡುವ ದೇವರು. நான் சொல்லுகிறதை புரியுதுங்க. ನಾನು ಹೇಳೋದು ಎಷ್ಟು ಜನರಿಗೆ ಅರ್ಥವಾಗ್ತಾ ಇದೆ? Amen. ரெண்டு பிள்ளைங்களை கூட்டிக்கிட்டு ಇಬ್ಬರು ಮಕ್ಕಳನ್ನ ಕರ್ಕೊಂಡು ಬಂದು. Amen. King, amen. Prince is coming to see his father. ಆ ರಾಜಕುಮಾರನು ತನ್ನ ತಂದೆಯನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. Comes and say, ಅಪ್ಪ ಎಲ್ಲ நல்லா இருக்கಪ್ಪ, ಎಲ್ಲ ಕಂಫರ್ಟಾ இருக்கா? ಅಪ್ಪ ಎಲ್ಲ ಚೆನ್ನಾಗಿದ್ಯಾ? ಎಲ್ಲ ನಿಮ್ಗೆ ಸುಖಕರವಾಗಿದೆಯಾ? ಎಲ್ಲ நல்லா பாத்துக்கறாங்களப்பா? ಎಲ್ಲರೂ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರಾ? ಯಾವುದು தேவையப்பா? ನಿಮ್ಗೆ ಏನಾದ್ರೂ ಬೇಕಿದೆಯಾಪ್ಪ? Amen. Jacob's eyes is filled with tears. ಯಾಕೋಬನ ಕಣ್ಗಳು ಕಣ್ಣೀರಿನಿಂದ ತುಂಬಿದೆ. Jacob சொல்றாரு. ಯಾಕೋಬನ ಹೇಳ್ತಾನೆ, Amen. ಯೋಸೇಫು ನೀ ಎಪ್ಪಡಾ ಇರ್ಕರೆ? ನೀ ಹೇಗಿದ್ದೀಯಪ್ಪ? Joseph says. ಯೋಸೇಫನ ಹೇಳ್ತಾನೆ, Hey, ಮನಾಸೆ, Ephraim, ಬಾ ಬನ್ನಿ ತಾತ ಬನ್ನಿ. ಕಿட்ட பேசுனீங்களா? ತಾತ ಹತ್ರ ಮಾತಾಡಿದ್ರ? Hallelujah. Hallelujah. He says, Papa, ಅವ್ರು ಹೇಳ್ತಾರಪ್ಪ, these are my sons. ಇವರಿಬ್ಬರು ನನ್ನ ಮಕ್ಕಳಪ್ಪ. பெரியவன் பேர் மனாசே, சின்னவன் பேர் எஃப்ரைம். ದೊಡ್ಡವನ ಹೆಸರು ಮನಾಸೆ, ಚಿಕ್ಕವನ ಎಫ್ರಾಯಿಮ್. You know what the Bible says? ಸತ್ಯವೇದ ಏನಂತ ಹೇಳುತ್ತೆ ಗೊತ್ತಾ? Jacob says, ಯಾಕೋಬನ ಹೇಳ್ತಾನೆ, உனக்கு தெரியுமா யோசேப்? ನಿನಗೆ ಗೊತ್ತಾ ಯೋಸೇಫ್? நான் கடந்து வரும்போது, இது கானானிலிருந்து கடந்து வரும்போது, ನಾನು ಕಾನಾನ್ನಿಂದ ನಾನು ಬರ್ತಾ ಇರುವ ಸಮಯದಲ್ಲಿ, Amen, உங்க அம்மாவை நான் வழியில புதைச்சிட்டேன். ನಿನ್ನ ತಾಯಿಯನ್ನ ಮಾರ್ಗದಲ್ಲಿಯೇ ನಾನು She died on the way. ಆಕೆ ಮಾರ್ಗದಲ್ಲೇ ಸತ್ತು ಹೋದ್ಲು. Amen. ಅವಳೆ வந்து நான் புதைச்சேன். ಆಕೆಯನ್ನ ನಾನು ಮಣ್ಣು ಮಾಡಿದೆ. உங்களை வந்து எப்படி நான் வளர்ப்பேன்னு கவலைப்பட்டேன். ನಿಮ್ಮನ್ನು ಹೇಗೆ ಸಾಕ್ತೇನೋ ಅಂತ ನಾ ಭಯಪಟ್ಟೆ. ஆனா கர்த்தர் உண்மை உள்ளவராய். ಆದ್ರೆ ದೇವರು ನಂಬಿಗಸ್ತನಾಗಿದ್ದನು. In every word he would say God, God, God. ಎಲ್ಲ ಮಾತಿನಲ್ಲೂ ದೇವರು 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 ಅಂತಾನೆ ಹೇಳ್ತಾ ಇದ್ದ. Amen. He said, ಆತನ ಹೇಳ್ದ, bring them to me. ಅವ್ರನ್ನ ನನ್ನ ಬಳಿ ಕರ್ಕೊಂಡು ಬಾ. ಅವ್ರನ್ನ ಕರ್ಕೊಂಡ್ ಬಾ. The Bible says, ಸತ್ಯವೇದ ಹೇಳ್ತದೆ, his eyes were dim and he couldn't see. ಆತನ ಕಣ್ಣುಗಳು ಮಂದವಾಗಿದ್ದವು, ಆತನ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಆಗ್ಲಿಲ್ಲ. But do you know what Joseph says in 11th, Jacob says in 11th verse? ಅಲ್ಲಿ 11ನೇ ವಾಕ್ಯದಲ್ಲಿ ಯಾಕೋಬನ ಏನಂತ ಹೇಳ್ತಾನೆ? Jacob says, ಯಾಕೋಬನ ಹೇಳ್ತಾನೆ, ಯೋಸೇಫ್, ನಾ ಉನ್ನೇ ಪಾಕ ಮಾಟೇನೆ ನೆನೆಚೇನ, ನಾನು ನಿನ್ನನ್ನೇ ನೋಡ್ಲಿಕ್ಕೆ ಆಗಲ್ಲ ಅಂತ ನೆನೆಸಿದೆ. ನಾ ಉನ್ನೇ ಪಾಪೇನ ಅನ್ನೋದು ನನಗೆ ನಂಬಿಕೆ ಇರಲಿಲ್ಲ, ಸಾಧ್ಯವೇ ಇಲ್ಲ. ನಿನ್ನನ್ನ ನೋಡ್ತೇನಾ ಅದು ಸಾಧ್ಯವಾ ಅಂತ ನಂಗೆ ನಂಬಿಕೆನೇ ಇರ್ಲಿಲ್ಲ. ಆನಾ ಉನ್ನೆ ಪಾತದಿಲ್ಲಾಮ ಉನ್ ಪಿಳ್ಳೆಂಗ್ಳಿಯೋ ನಾ ಪಾಕ, ನಿನ್ನನ್ನ ನೋಡೋದಲ್ಲದೆ ನಿನ್ ಮಕ್ಕಳನ್ನ ನಾನು ನೋಡ್ತಾ ಇದ್ದೆ. Hallelujah. Hallelujah. Can I hear a big hallelujah? Hallelujah. 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 நான் திரும்பி எப்படி பார்க்க முடியும்? செத்து போயிட்டேன்னு நினைச்சேன். ಸತ್ತೋಗ್ಬಿಟ್ಟೆ ಅಂತ ನೆನೆಸಿದೆ. ಮತ್ತೆ ನಾನು ಹೇಗೆ ನೋಡ್ಲಿಕ್ಕೆ ಸಾಧ್ಯ ಅಂತ ஆனா நான் உன்னையும் பார்க்கிறேன். ಆದ್ರೆ ನಿನ್ನನ್ನು ನಾನು உன் ನೋಡ್ತೇನೆ. சந்ததியும் பார்க்கும்படி கர்த்தர் ನಿನ್ನ ಸಂತತಿಯನ್ನು ಕಾಣುವಂತೆ ದೇವರು ನನಗೆ ಕೃಪೆ Amen. ಕೊಟ್ಟರು. Those miracles that seems impossible in your life, I tell you, you are not only going to see that miracles, you are going to see much more than that. ಯಾವ ಅದ್ಭುತ ನಾನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೆನೆಸ್ತೀರೋ ಆ ಅದ್ಭುತ ಮಾತ್ರವಲ್ಲ, ಅದಕ್ಕಿಂತ ಹೆಚ್ಚಾದ ಅದ್ಭುತಗಳನ್ನ ನೀವು ಕಾಣ್ಲಿಕ್ಕಿದ್ದೀರಾ. நீ சின்னதா இருக்கும்போது ನೀ ಚಿಕ್ಕವನಾಗಿದ್ದಾಗ you would come running to me and say, ನೀ ಓಡೋಡಿ ಬಂದು ನನ್ನ ಹತ್ರ ಹೇಳ್ತಾ ಇದ್ದೆ, వాళ్ళందరూ నన్ను చంపేస్తారు, నన్ను కాపాడు కాపాడు. ಅವರೆಲ್ಲ ನನ್ನನ್ನು ಕೊಂದಾಕ್ಬಿಡ್ತಾರೆ, ನನ್ನನ್ನು ಕಾಪಾಡು ಕಾಪಾಡು. ஏடா உன்னை கொல்ல போறாங்க? ಯಾಕೋ ನಿನ್ನನ್ನು ಕೊಂದಾಕ್ತಾರೆ? இல்ல நான் ஒரு கனவு சொன்னேன் அவங்களுக்கு. ಇಲ್ಲ ನಾ ಒಂದು ಕನಸನ್ನ ಅವ್ರಿಗೆ ಹೇಳಿದೆ. என்ன கனவு சொன்னேன்? ಏನ್ ಕನಸನ್ನ ಹೇಳಿದೆ? சூரிய சந்திர நட்சத்திரங்கள் எல்லாம் என் முன்னே வந்து வணங்குகிறது. ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ನನ್ನ ಮುಂದೆ ಬಂದು ಅಡ್ಡ ಬೀಳ್ತದೆ. இப்படி சொன்னா கொல்லாம என்னென்ன பண்ணுவாங்க படவா? ಈ ರೀತಿ ಎಲ್ಲ ಮಾತಾಡಿದ್ರೆ ಕೊಲ್ದ ಇನ್ನೇನೋ ಮಾಡ್ತಾರೆ. அல்லேலூயா. Hallelujah. இதுவெல்லாம் இன்னொரு சொல்லாதே.
ಈ ರೀತಿ ಇನ್ನೊಂದ್ಸಾರಿ ಮಾತಾಡ್ಬೇಡ. But on the day the Bible says, ಆದ್ರೆ ಆ ದಿನ ಸತ್ಯವೇದ Joseph kept it in, Jacob kept that in his heart. ಯೋಸೇಫನು ಅದೆಲ್ಲವನ್ನು ತನ್ನ ಮನಸ್ಸಿನಲ್ಲಿ, ಯಾಕೋಬನು ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದನು, ಮನಸ್ಸಿನಲ್ಲೇ ಇಟ್ಕೊಂಡಿದ್ದ. But he was telling Joseph, ಆತನು ಯೋಸೇಫನಿಗೆ ಹೇಳ್ತಾ ಇದ್ದ, ದೇವರು ಏನೆಲ್ಲ ತೋರಿಸ್ತಾರೋ ಮನಸ್ಸಲ್ಲೇ ಇಟ್ಕೋ, ಮಾತಾಡ್ಬೇಡ. ದೇವರು ಏನೆಲ್ಲ ತೋರಿಸ್ತಾರೋ ಮನಸ್ಸಲ್ಲೇ ಇಟ್ಕೋ, ಮಾತಾಡ್ಬೇಡ. Hallelujah. Hallelujah. But today, ಆದ್ರೆ ಈ ದಿನ I am seeing, ನಾನು ಅದನ್ನ ನೋಡ್ತಾ ಇದ್ದೇನೆ. ನಾನು ನೋಡಿ ಸಹೋದರರಿಗೆ, ನಿನ್ನ ಸಹೋದರರೆಲ್ಲ, ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ, ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ಒಂದು ಒಣಗುಂಬಡಿ ಕರ್ತರು ಸಂಜೆ ನಿನ್ನ ಮುಂದೆ ಬಂದು ಅಡ್ಡ ಬೀಳುವಂತೆ ದೇವರು ಮಾಡಿದ್ದಾರೆ. ಬೇರೆಗೆ ನಾನು ಸೊಲ್ಲದೆ ಎಷ್ಟು ಜನರಿಗೆ ನಾನು ಹೇಳದ ಅರ್ಥವಾಗ್ತಾ ಇದೆ. You are going to see the answer for everything God spoke. ದೇವರು ಮಾತನಾಡಿದ ಎಲ್ಲಾ ಕಾರ್ಯಗಳಿಗೆ ನೀವು ಉತ್ತರವನ್ನು ಕಾಣಲಿಕ್ಕಿದ್ದೀರಾ. God is not a liar. ದೇವರು ಸುಳ್ಳುಗಾರನಲ್ಲ. Amen. ಅವರ ಮನುಷ್ಯನಲ್ಲೇ ಮನಪುತ್ರನವರಲ್ಲ. ಆತನು ಸುಳ್ಳು ಮಾತನಾಡಲಿಕ್ಕೆ ಮನುಷ್ಯನಲ್ಲ, ಮನಸ್ಸನ್ನು ಮಾರ್ಪಡಿಸಿಕೊಳ್ಳಲಿಕ್ಕೆ ಮನುಪುತ್ರನು ಅಲ್ಲ. ಅವರ ಬಾಯಿಲಿருந்து புறப்பட்ட வார்த்தைகள் அது காரியத்தை செய்யாமல் திரும்பி வராது. ಆತನ ಬಾಯಿಂದ ಹೊರಡುವ ಮಾತುಗಳು ತನ್ನ ಕಾರ್ಯವನ್ನು ನಿರ್ವಹಿಸದೆ ಹಿಂದಿರುಗಿ ಬರುವುದಿಲ್ಲ. ಎಲ್ಲರೂ ಬಾಯಿಗಳನ್ನು ತೆರೆದು ಹೇಳಿ, ಬಾಯಿಗಳನ್ನು ತೆರೆದು சொல்லுங்க. ಎಲ್ಲರೂ ಬಾಯಿಗಳನ್ನು ತೆರೆದು ಹೇಳಿ. Word that proceedeth out of God's mouth ದೇವರ ಬಾಯಿಂದ ಹೊರಟು ಬರುವ ಎಲ್ಲ ಮಾತುಗಳು ಕೂಡ will never return unless and until it accomplishes its work. ಅದು ತನ್ನ ಕಾರ್ಯವನ್ನು ನಿರ್ವಹಿಸದೆ ಅದು ಸುಮ್ಮನೆ ಹಿಂತಿರುಗೋದಿಲ್ಲ. He has spoken. ಆತನು ಮಾತನಾಡಿದ್ದಾನೆ. He has spoken over your life. ಆತ ನಿಮ್ಮ ಜೀವಿತದಲ್ಲಿ ಆತನು ಮಾತನಾಡಿದ್ದಾನೆ. He has prophesied. ಆತನು ಪ್ರವಾದಿಸಿದ್ದಾನೆ. He has promised you. ಆತ ನಿಮಗೆ ವಾಗ್ದಾನ ಮಾಡಿದ್ದಾನೆ. Even if heaven and earth shall pass away, His word will never pass away. ಭೂಮಿ ಆಕಾಶಗಳು ಅಳಿದು ಹೋದ್ರು ಆತನ ಮಾತುಗಳು ಎಂದಿಗೂ ಅಳಿಯಲಾರದು. Every word that is He has spoken over you is yea and amen. ಆತನು ನಿಮ್ಮ ಜೀವಿತದಲ್ಲಿ ಮಾತನಾಡಿರುವ ಎಲ್ಲ ಮಾತುಗಳು ಹೌದು, ಆಮೆನ್ ಎಂಬುದಾಗಿದೆ. Hallelujah. Hallelujah. No matter whatever is going on in your life, ನಿಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಯಾವ ರೀತಿಯಲ್ಲಿದ್ದರೂ ಕೂಡ this month of March, ಈ ಮಾರ್ಚ್ ತಿಂಗಳು, amen, it will be a month of revival in your life. ನಿಮ್ಮ ಜೀವಿತದಲ್ಲಿ ಉಜ್ಜೀವನದ ತಿಂಗಳಾಗಿರುತ್ತದೆ. It's a month of breakthrough in your life. ನಿಮ್ಮ ಜೀವಿತದಲ್ಲಿ ದೊಡ್ಡ ಬಿಡುಗಡೆಯ ತಿಂಗಳಾಗಿರುತ್ತದೆ. This will be a month of over answering, amen, your prayers. ನಿಮ್ಮ ಪ್ರಾರ್ಥನೆಗೆ ಅತ್ಯಧಿಕವಾಗಿ ಉತ್ತರವನ್ನು ಕಾಣುವಂತ ತಿಂಗಳಾಗಿರುತ್ತದೆ. God is not going to, amen, answer you naturally. He is going to answer you supernaturally. ದೇವರು ಸಾಧಾರಣವಾಗಿ ಉತ್ತರಿಸುವಾತನಲ್ಲ, ಅಸಾಧಾರಣವಾಗಿ ನಿಮ್ಮ ಕಾರ್ಯಗಳನ್ನು ಉತ್ತರಿಸುವ ದೇವರು. If you believe with me, ಎಷ್ಟು ಜನ ನನ್ನೊಂದಿಗೆ ನಂಬ್ತೀರಾ? believe with me, ಎಷ್ಟು ಜನ ನನ್ನೊಂದಿಗೆ ನೀವು ನಂಬ್ತೀರಾ? ಎಲ್ಲರೂ சொல்லுங்க. ಎಲ್ಲರೂ ಹೇಳಿ, My days of mourning is over. ನನ್ನ ದುಃಖದ ದಿನಗಳು ಕೊನೆಗಾಣುವವು. சொல்லுங்க, என்னுடைய துக்கದ ದಿನ. ಎಲ್ಲರೂ ಬಾಯಿ ತೆರೆದು ಅರಿಕೆ ಮಾಡಿ. ಎಲ್ಲರೂ ಬಾಯಿಗಳನ್ನು ತೆರೆದು ಅರಿಕೆ ಮಾಡ್ರಿ. சொல்லுங்க, என்னுடைய துக்கத்தின் நாட்கள் முடிவடைகிறது. ನನ್ನ ದುಃಖದ ದಿನಗಳು ಅದು ಕೊನೆಗಾಣ್ತದೆ. My sun is going to rise up. ನನ್ನ ಸೂರ್ಯನು ಉದಯಿಸಲಿಕ್ಕಿದ್ದಾನೆ. ಸೂರ್ಯನು ಉದಿக்க போகிறது. ನನ್ನ ಸೂರ್ಯನು ಉದಯಿಸಲಿಕ್ಕಿದ್ದಾನೆ. ಆಮೆನ್. ಎನ್ ಮೇಲೆ ದೇವನುடைய ஒளி விழ போகிறது. ನನ್ನ ಜೀವಿತದಲ್ಲಿ ದೇವರ ತೇಜಸ್ಸು ಅದು ಪ್ರಕಾಶಿಸಲಿಕ್ಕಿದೆ. God's word says, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, Arise and shine. ಎದ್ದು ಪ್ರಕಾಶಿಸು. Your light has come. ನಿನ್ನ ಬೆಳಕು ಬಂದಿದೆ. Amen. Tell to the person next to you, ನಿಮ್ಮ ಪಕ್ಕದಲ್ಲಿರುವವರು ನೋಡಿ ಹೇಳಿ, Arise and shine. ಎದ್ದು ಪ್ರಕಾಶಿಸು. Your light has come. ನಿನ್ನ ಬೆಳಕು ಬಂದಿದೆ. Even if the darkness covers the whole of the earth, ಕಾರ್ಗತ್ತಲೆ ಇಡೀ ಭೂಮಿಯನ್ನು ಆವರಿಸಿದ್ರು, God's light will shine upon you. ದೇವರ ಬೆಳಕು ನಿನ್ನ ಮೇಲೆ ಪ್ರಕಾಶಿಸಲಿಕ್ಕಿದೆ. மார்ச் மாதம் யாருக்கு என்ன நடந்தாலும் ಮೇಲೆ ದೇವನುடைய ஒளಿ ಇರಂಗ போகிறது. ಮಾರ್ಚ್ ತಿಂಗಳಲ್ಲಿ ಯಾರ ಮೇಲೆ ಏನೇ ಸಂಭವಿಸಿದ್ರು ನಿನ್ನ ಮೇಲೂ ದೇವರ ಮಹಿಮೆ ಪ್ರಕಾಶ ತೇಜಸ್ಸು ಇಳಿಯಲ್ಪಡಲಿಕ್ಕಿದೆ. எந்த இடத்துல பொருளாதாரம் தீபாலாய் போனாலும் கர்த்தர் உனக்கு போஷிக்கிற தேவனாய் இருக்க போகிறார். ಯಾವ ಸ್ಥಳದಲ್ಲೂ ಆರ್ಥಿಕತೆ ಕುಗ್ಗಿ ಹೋಗಿ ಬಿದ್ದು ಹೋದ್ರು ದೇವರು ತಾನೇ ನಿನ್ನನ್ನು ಪೋಷಿಸುವಾತನಾಗಿರ್ತಾನೆ. எந்த இடத்துல யுத்தங்கள் நடந்தாலும் உன்னுடைய இடத்தில் கர்த்தர் சமாதானத்தை அருளப்படுவார். ಯಾವ ಸ್ಥಳದಲ್ಲಿ ಯುದ್ಧ ನಡೆದ್ರು ನಿನ್ನ ಜೀವಿತದಲ್ಲಿ ದೇವರು ಸಮಾಧಾನವನ್ನು ಅನುಗ್ರಹಿಸುವಂತ ದೇವರು. You have a God of Jacob as your refuge. ನಿಮಗೆ ಯಾಕೋಬನ ದೇವರೇ ಆಶ್ರಯ ದುರ್ಗವಾಗಿದ್ದಾನೆ. God is a God of Jacob. ನಿಮ್ಮ ದೇವರು ಯಾಕೋಬನ ದೇವರು. He is a God who over answers your prayer. ಆತ ನಿಮ್ಮ ಪ್ರಾರ್ಥನೆಗೆ ಅತ್ಯಧಿಕವಾಗಿ ಉತ್ತರಿಸುವ ದೇವರು. Your beginning might have been small, but your hand shall be glorious. ನಿಮ್ಮ ಒಂದು ಆರಂಭ ಅಲ್ಪವಾಗಿರಬಹುದು, ಆದ್ರೆ ಮಹಿಮೆ ಮುಕ್ತಾಯ ಉಳ್ಳದಾಗಿರ್ತದೆ. How many of you believe that? ಎಷ್ಟು ಜನ ನಂಬ್ತೀರಾ? When I say, I prophetically speak tonight.
tonight. ನಾನು ಈ ರಾತ್ರಿ ನಾನು ಪ್ರವಾದಿಸ್ತೇನೆ. For many of you here, ಇಲ್ಲಿರುವ ಅನೇಕರು, amen, this month will be a new beginning. ಈ ಒಂದು ತಿಂಗಳು ಹೊಸ ಆರಂಭದ ತಿಂಗಳು, New beginning. ಹೊಸ ಆರಂಭ. Get ready to, amen, meet the, amen, unexpected. ಆ ಅನಿರೀಕ್ಷಿತವಾದ ಕಾರ್ಯಗಳನ್ನು ಸಂಧಿಸಲಿಕ್ಕೆ ನೀವು ಸಿದ್ಧವಾಗಿರ್ರಿ. Get ready to encounter the unexpected. ನೀವು ದೊಡ್ಡ ದೊಡ್ಡ ಕಾರ್ಯಗಳು, ಎದುರು ನೋಡದ ಕಾರ್ಯಗಳನ್ನು ಹೊಂದಿಕೊಳ್ಳಿಕ್ಕೆ ಸಿದ್ಧವಾಗಿರ್ರಿ. Hallelujah. Those things you have never prayed for, ನೀವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಿಲ್ಲವೋ, those things will come on the way. ಅದು ಕೂಡ ನಿಮ್ಮ ಮಾರ್ಗದಲ್ಲಿ ಅದು ಬರ್ಲಿಕ್ಕಿದೆ. ಓ ಸಿಯೋನೇ, ನಿನ್ನುடைய அரசன் வருகிறார். ನಿನ್ನ ಅರಸನು ಬರ್ತಾ ಇದ್ದಾನೆ. Oh Zion, your king is coming. ಚಿಯೋನೇ, ನಿನ್ನ ಅರಸನು ಬರ್ತಾ ಇದ್ದಾನೆ. He has his reward in his hand. ಆತನ ಕೈಯಲ್ಲಿ ನಿನಗಾಗಿ ಆ ಪ್ರತಿಫಲವನ್ನು ಹಿಡಿದು ಬರ್ತಾ ಇದ್ದಾನೆ. He has your reward in his hand. ಆತನ ಕೈಯಲ್ಲಿ ನಿಮಗಾಗಿ ಕೊಡಲ್ಪಡಬೇಕಾದ ಆ ಒಂದು ಪ್ರತಿಫಲ ಉಂಟು. Those things that you awaited for a long time, ನೀವು ಯಾವ ಕಾರ್ಯಕ್ಕಾಗಿ ತುಂಬಾ ಒಂದು ದಿನಗಳಿಂದ ಕಾಯ್ತಾ ಇದ್ರು, it's going to reach you. ಅದು ನಿಮ್ಮ ಬಳಿಗೆ ಬಂದು ಸೇರ್ಲಿಕ್ಕಿದೆ. It's going to reach you. ಅದು ನಿಮ್ಮ ಬಳಿ ಬಂದು ಸೇರ್ಲಿಕ್ಕಿದೆ. Your parcel is out for delivery. ನಿಮ್ಮ ಒಂದು ಪಾರ್ಸಲ್ ಈಗಾಗಲೇ ಅದು ಸಿದ್ಧವಾಗಿದೆ ನಿಮಗೆ ಬಂದು ಸೇರ್ಲಿಕ್ಕೆ. It's out for delivery. ಅದು ಡೆಲಿವರಿಗಾಗಿ ಸಿದ್ಧವಾಗಿದೆ. Get ready to receive that. ಅದನ್ನು ಹೊಂದಿಕೊಳ್ಳಿಕ್ಕೆ ಸಿದ್ಧವಾಗಿರಿ. Stop looking at the problems. ಸಮಸ್ಯೆಯನ್ನು ಮಾತನಾಡೋದನ್ನ ನಿಲ್ಲಿಸ್ರಿ. Stop looking at your problems. ನಿಮ್ಮ ಸಮಸ್ಯೆಯನ್ನೇ ನೋಡೋದನ್ನ ನಿಲ್ಲಿಸ್ರಿ. Stop meditating about your problems. ನಿಮ್ಮ ಸಮಸ್ಯೆ ಕುರಿತಾಗಿ ಯೋಚಿಸೋದನ್ನ ಧ್ಯಾನಿಸೋದನ್ನ ಬಿಟ್ಬಿಡಿ. Something is going to happen that will make you to forget about all the pains that you went through. ನಿಮಗೆ ಒಂದು ಕಾರ್ಯ ಸಂಭವಿಸಲಿಕ್ಕಿದೆ. ಆ ಒಂದು ಕಾರ್ಯ ನೀವು ನಡೆದು ಬಂದ ಎಲ್ಲ ನೋವಿನ ಮಾರ್ಗಗಳನ್ನು ಮರೆಯುವಂತೆ ಮಾಡುವಂತದಾಗಿದೆ. ಎಷ್ಟು ಜನ ಆಮೆನ್ ಅಂತೀರಾ? ದುಃಖಗಳು ಮರೆಯக்கூடிய ஒரு அற்புதம் நடக்கಬಹುದು. ನಿಮ್ಮ ದುಃಖಗಳು ಮರೆಯುವಂತ ಒಂದು ಅದ್ಭುತ ನಡೀಲಿಕ್ಕಿದೆ. Do you believe that? ಅದನ್ನ ನಂಬ್ತೀರಾ? How many of you believe that? ಎಷ್ಟು ಜನ ಅದನ್ನ ನಂಬ್ತೀರಾ? Shall we all raise up on our feet? ಎಲ್ಲರೂ ಕೂಡ ನಾವು ಎದ್ದು ನಿಂತುಕೊಳ್ಳೋಣ.